ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ರೆಸಿಪಿ ನಾನು ನಿಮಗೆ ಹೆಲ್ದಿಯಾಗಿ ಮೋಮೋಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಬೌಲಿಗೆ 1 ಪಾವಷ್ಟು ನಾನಿಲ್ಲಿ ಗೋಧಿ ಹಸಿಟ್ಟನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಈಗ 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ. ಸೊ ನೀವು ಚೆನ್ನಾಗಿ ನಾದದಷ್ಟು ಚೆನ್ನಾಗಿ ಮೋಮೋಸ್ ಶೇಪ್ ಬರುತ್ತೆ, ಒಡ್ಕೊಳ್ಳಲ್ಲ. ಈ ರೀತಿ ಚೆನ್ನಾಗಿ ನಾದಿ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡೋಣ. ಸೊ ದಟ್ ಚೆನ್ನಾಗಿ ಆಗುತ್ತೆ. ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಕ್ಯಾಬೇಜ್ನ ದೊಡ್ಡದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ದೊಡ್ಡ ಪೌಡರ್ ಮಾಡ್ಕೋತೀನಿ. ಸೊ ಇಲ್ಲಿ ಅಷ್ಟು ಏನಿರಲ್ಲ ನೋಡ್ಬೋದು. ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ. ತುಂಬ ಜಾಸ್ತಿ ಬ್ಲೆಂಡ್ ಮಾಡಬೇಡಿ. ಈಗ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಯಾರಿಗೆ ಸಣ್ಣಗೆ ಹಚ್ಚಲಿಕ್ಕೆ ಪೇಷನ್ಸ್ ಇಲ್ಲ ಅಂದವರು ಜಾರಿಗೆ ಹಾಕೊಂಡು ಈ ರೀತಿ ಬ್ಲೆಂಡ್ ಮಾಡ್ಕೋಬೋದು. ಸೊ ಈಗ ನಾನು ಇಲ್ಲಿ ಒಂದು ಪಾತ್ರೆಗೆ ಚೆನ್ನಾಗಿ ಮರಳಿಸಿರೋ ನೀರಿಗೆ ಉಪ್ಪು ಮತ್ತು ಸೋಡಾ ಹಾಕಿ ಮಾಡ್ಕೊಂಡಿರೋಂಥ ಕ್ಯಾಬೇಜ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ದಟ್ ಅದರಲ್ಲಿ ಏನು ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಅದೆಲ್ಲ ಹೊರಟೋಗುತ್ತೆ. ಹೊರಗಡೆ ನಾವು ಹೇಗೆ ತಿನ್ನಲಿ ಮನೇಲಿ ಮಾಡ್ಕೊಳ್ಳುವಾಗ ಹೈಜಿನಿಕ್ ಆಗಿ ಮಾಡ್ಕೊಳ್ಳೋಣ. ಬಿಸಿನೀರಲ್ಲಿ ವಾಶ್ ಮಾಡ್ದಿರಾ ಹಾಗೆ ಯೂಸ್ ಮಾಡ್ಕೋಬೇಡಿ. ನಾನು ಕ್ಯಾರೆಟ್, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಬಟಾಣಿನ ತಗೊಂಡಿದ್ದೀನಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಶುಂಠಿ, ಬೆಳ್ಳುಳ್ಳಿ, ಹಚ್ಚಿಟ್ಕೊಂಡಿದ್ದ ಬಟಾಣಿ, ಕ್ಯಾಪ್ಸಿಕಮ್, ಈರುಳ್ಳಿ, ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ವಾಶ್ ಮಾಡ್ಕೊಂಡಿರೋಂಥ ಕ್ಯಾಬೇಜ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಸೋಯಾ ಸಾಸ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಫೈನಲಿ ಸ್ಟಫಿಂಗ್ ರೆಡಿ ಆಗಿದೆ. ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಸೊ ಈ ರೀತಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಪೂರಿ ಶೇಪಲ್ಲಿ ಹೊಸ್ಕೊಳ್ಳಿ. ಸ್ವಲ್ಪ ತೆಳ್ಳಗೆ ಇರಲಿ, ತುಂಬ ಮಂದ ಬೇಡ. ಸೊ ಈಗ ಸ್ಟಫಿಂಗ್ನ ಆ್ಯಡ್ ಮಾಡಿಕೊಂಡು ಸೊ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಆ ಥರ ಮಾಡಿ. ಸೊ ನಾನಿಲ್ಲಿ 2 ರೀತಿ ಮಾಡಿದ್ದೀನಿ. ಸೊ ನಿಮಗೆ ಯಾವುದು ಕಂಫರ್ಟಬಲ್ಲು ಆ ರೀತಿ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಕೂಡ ಉಪಯೋಗಿಸ್ಕೊಂಡು ಮಾಡ್ಬೋದು, ಬಟ್ ಹೆಲ್ದಿಯಾಗಿ ತಿನ್ನೋದಾದರೆ ಗೋಧಿ ಹಿಟ್ಟನ್ನು ನೀವು ಪ್ರಿಫರ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಶೇಪ್ ನಾನು ಮಾಡಿರೋದು. ಗೋಧಿ ಹಿಟ್ಟಿಂದ ಮಾಡೋದಾದರೆ ಮಕ್ಕಳಿಗೂ ಕೂಡ ಕೊಡ್ಬೋದು. ಸೊ ದಟ್ ಹೊಟ್ಟೆ ನೋವು ಬರಲ್ಲ. ಮೈದಾ ಹಿಟ್ಟು ಅಂದರೆ ಸ್ವಲ್ಪ ಅರಗನೆ ಆಗ್ಲಿಕ್ಕೆ ಮಕ್ಕಳಿಗೂ ಕಷ್ಟ ಆಗುತ್ತೆ. ಯೂಶಲಿ ಎಲ್ಲ ಮೋದಕ ಮಾಡ್ತಾರಲ್ಲ ಆ ರೀತಿನೇ ಶೇಪ್ ಮಾಡೋದಿದು. ಸೊ ನೋಡ್ತಿರ್ಬೋದು. ಈಗ ನಾನು ಇದನ್ನು ತಟ್ಟೆ ಇಡ್ಲಿ ಪ್ಲೇಟಲ್ಲಿ ಎಣ್ಣೆನ ಸವರಿ ಮೋಮೋಸ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನ ಬಳಸ್ತಾ ಇದ್ದೀನಿ. ಸೊ ಈಗ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನ ಅದರೊಳಗೆ ಇಡ್ತಾ ಇದ್ದೀನಿ. ಸೊ ಈಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಲೋಟ ಮುಚ್ತಾ ಇದ್ದೀನಿ. 15ರಿಂದ 20 ನಿಮಿಷ ಬೇಯಲಿಕ್ಕೆ ಬಿಡಿ. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಮೋಮೋಸ್ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.